ಕಪೂರ್ ಅವರ ಮನೆಯಲ್ಲಿ ಇವತ್ತಂತೂ ತುಂಬಾ ಧೂಮ್ ಧಾಮ್ ಆಗಿ ಎಲ್ಲರೂ ಯಾವುದೋ ಒಂದು ಕೆಲಸ ಮಾಡ್ತಾ ಬಿಸಿ ಆಗಿರ್ತಾರೆ. 2 ಸಲ ಬಂದ್ ಕೇಳಿದೀನಿ ಟೀ ಕೊಡು ಅಂತ. ಅಮ್ಮ ಸೊಸೆ, ಇವತ್ತು ಟೀ ನೀನೇ ಮಾಡ್ಕೋ ಆಯ್ತಾ, ಯಾಕಂದ್ರೆ ಇವತ್ತು ರಾಮುಗೆ ಬೇರೆ ಕೆಲ್ಸ ಇದೆ ಆಯ್ತಾ. ಶಿವಂ ಗೌರಿನ ಕರ್ಕೊಂಡು ಮನೆಗ್ ಬರ್ತಿದ್ದಾನೆ ಆಯ್ತಾ. ಅಷ್ಟ್ರಲ್ಲೇ ಎಲ್ಲ ತಯಾರಿ ಮಾಡ್ಕೋಬೇಕು, ಮತ್ತೆ ಅವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಹಾಸ್ಪಿಟ್ಲಿಂದ ಬರ್ತಿದಾರಲ್ವಾ. ಅಮ್ಮ ಇಲ್ಲಿ ನೋಡಿದ್ಯಾ, ಅತ್ತಿಗೆಗೋಸ್ಕರ ಈ ಬಲೂನ್ಸ್ ಚೆನ್ನಾಗಿದ್ಯಾ ಅಮ್ಮ? ತುಂಬಾನೇ ಚೆನ್ನಾಗಿದೆ ಮಗಳೇ. ಮತ್ತೆ ನಮ್ಮ ಸೊಸೆಗೋಸ್ಕರ ನಾನು ರುಚಿಯಾದ ಆಹಾರ ಮಾತ್ರ ಅಲ್ಲ, ತುಂಬಾನೇ ಹೆಲ್ತಿಯಾದ ಆಹಾರ ಮಾಡ್ತಿದ್ದೀನಿ. ಈ ಸಲ ಅವಳಿಗೆ ಕೊಡ್ಬೇಕು. ಯಾರಾದ್ರೂ ಹೇಳ್ತೀರಾ ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನೀಲಂ ನಿಂಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಿನ್ ಬೆಳಗ್ಗೆ ಬೇಗ ಎದ್ದಾಗ ನಿರ್ಮಲಾ ತಗೋ, ನೀನು ಲಡ್ಡು ಡಬ್ಬ ತಗೊಂಬರ ಕೇಳಿದ್ದಲ್ಲ, ತಗೊಂಬಂದಿದ್ದೀನಿ. ಆ ದೇವಸ್ಥಾನದ ಸಮಯಕ್ಕೆ ಹೋಗ್ಬೇಕು. ಶಿವ ಮತ್ತೆ ಗೌರಿ ಬರ್ಲಿರಿ, ಆಮೇಲೆ ಅವ್ರನ್ನ ಕರ್ಕೊಂಡು ನಾವ್ ಹೋಗ್ ಬಂದ್ಬಿಡೋಣ. ಖಂಡಿತ ಎಲ್ಲರೂ ಕುಟುಂಬದ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಲೇಬೇಕು ರೀ, ಯಾಕಂದ್ರೆ ಇಷ್ಟು ವರ್ಷದ ನಂತರ ನಮ್ಮ ಕುಟುಂಬದಲ್ಲಿ ಸಂತೋಷದ ವಿಷಯ ನಡೆದಿದೆ ರೀ, ಅರ್ಥ ಆಯ್ತಾ? ಅರೆ ಬಂದಂಗ ಇದೆ. ರಶ್ಮಿ ಬೇಗ ಆರತಿ ತಟ್ಟೆ ತಗೊಂಬಮ್ಮ. ಅದೇ ತರ್ತಿದ್ದೀನಮ್ಮ. ಇವ್ರೇ ರೀ ಕಪೂರ್ ಕುಟುಂಬ. ಇವರು ತುಂಬಾ ವರ್ಷಗಳಿಂದ ಮನೆಯಲ್ಲಿ ತುಂಬಾನೇ ಒಂದು ವಿಷಯಕ್ಕೋಸ್ಕರ ಎದುರು ನೋಡ್ತಿರ್ತಾರೆ. ಅವರ ಪ್ರಾರ್ಥನೆ ಆ ದೇವ್ರು ಕೇಳಿರ್ತಾರೆ. ಈ ಒಂದು ಕಪೂರ್ ಫ್ಯಾಮಿಲಿಯಲ್ಲಿ ಅವ್ರಿಗೆ ಒಂದು ಮಗು ಹುಟ್ಟೋದಿದೆ. ಅವ್ರಿಗೆ 2 ಮಕ್ಳಿರ್ತಾರೆ, ಅರುಣ್ ಮತ್ತೆ ಶಿವಂ. ದೊಡ್ಡ ಮಗನ್ಗೆ ಮದ್ವೆ ಆಗಿ ತುಂಬಾ ವರ್ಷ ಆಗಿದ್ರು ಅವ್ರಿಗೆ ಮಗು ಹುಟ್ಟೋದಿಲ್ಲ. ಆದ್ರೆ ಚಿಕ್ಕ ಸೊಸೆಗೆ ಕೂಡ ಮದ್ವೆ ಆಗಿ 5 ವರ್ಷ ಆದ ನಂತರ ಅವ್ರಿಗೆ ಇವಾಗ ಒಂದು ಮಗು ಹುಟ್ಟಿದೆ ಅಂತ ಸಂತೋಷ ಕುಟುಂಬಕ್ಕೆ. ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ನೀಲಮ್ಮಿನ ಮನಸ್ಸಲ್ಲಿ ಮಾತ್ರ ಸಂತೋಷದ ಜಾಗದಲ್ಲಿ ತುಂಬಾನೇ ಹೊಟ್ಟೆ ಕಿಚ್ಚು. ಈ ಕುಟುಂಬಕ್ಕೆ ಮೊದಲನೇ ಮಗಳನ್ನು ಚಿಕ್ಕ ಸೊಸೆ ಕೊಡ್ತಿದ್ದಾಳೆ ಅಂತ. ಚೆನ್ನಾಗಿರು ತಾಯಿ, ಈ ಕುಟುಂಬಕ್ಕೆ ನೀನು ಮೊದಲನೇ ವಾರಸತ್ವವನ್ನು ಹೆತ್ಕೊಡ್ತಿದೀಯಾ. ಆ ದೇವ್ರು ನಿನ್ನ ಚೆನ್ನಾಗಿಡ್ಲಿ. ನಿನ್ ಮಗುನ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಈ ಕುಟುಂಬಕ್ಕೆ ಮೊದಲನೇ ಮಗು ನಿಂದೆ ತಾಯಿ. ನಮ್ಮ ಕುಟುಂಬಕ್ಕೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಿದೆ ಅತ್ತೆ. ಇದೆಲ್ಲ ದೇವ್ರು ಮತ್ತೆ ನಿಮ್ಮಂತಹ ದೊಡ್ಡವರ ಆಶೀರ್ವಾದ. ಖಂಡಿತ ಇನ್ಮೇಲೆ ನನ್ನ ಮಗುನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವರಿಗೆ ತುಂಬಾ ಹಸುವಾಗಿದೆ. ನಾನು ಹೊರಗಡೆ ತಿನ್ನೋದು ಬೇಡ ಅಂತ ಹೇಳಿದೀನಿ. ನನಗನ್ಸು ಹೊರಗಡೆ ಚೆನ್ನಾಗಿರಲ್ಲ ಅಂತ. ಹಾಗಾಗಿ ರಸ್ತೆಯಲ್ಲಿ ಇನ್ನೂ ತಿಂದಿಲ್ಲ ನಾವು. ಖಂಡಿತ ಸರಿಯಾಗಿ ಮಾಡ್ದೆ ಮಗನೇ. ಆಹಾರ ಎಲ್ಲ ತಯಾರಾಗಿದೆ. ಬೇಗ ನೀವಿಬ್ರು ಫ್ರೆಶ್ ಆಗ್ಬಿಟ್ಟು ಬಂದು ಆಹಾರ ತಿನ್ನಿ ಆಯ್ತಾ. ಇಲ್ಲಿ ಯಾರಿಗೂ ಇನ್ನೂ ಟೀ ಕೂಡ ಕೊಟ್ಟಿಲ್ಲ. ಈ ಅಮ್ಮನ್ಗೆ ಎಲ್ಲ ವಿಧವಾದ ಊಟ ರೆಡಿ ಆಗಿದೆ. ಇಲ್ಲಿ ನಾವೇನು ಪುಕ್ಸಟ್ಟಲ್ಲಿ ಕೂತಿದೀವ? ನನ್ನ ಯಾನ ಬೆರಹಣ ನಾನು ಏನ್ ಮಾಡಕ್ಕಾಗತ್ತೆ? ಅಣ್ಣ ಅತ್ತಿಗೆ ನೀವಿಬ್ರು ನಂಗೆ ಆಶೀರ್ವಾದ ಮಾಡಿ. ಯಾಕಿಲ್ಲ, ಅಸಲಿಗೆ ನನ್ ದೊಡ್ಡಪ್ಪ ಮತ್ ನೀಲಂ ದೊಡ್ಡಮ್ಮ ಆಗ್ತಾ ಇದ್ದಾಳೆ. ನೀಲಂ ಗೌರಿಗೆ ನಿನ್ನ ಆಶೀರ್ವಾದ ಕೊಡು. ನಾನೇನ್ ದೇವ್ರ ಅಮ್ಮ ನಿಂಗೆ ಆಶೀರ್ವಾದ ಕೊಡೋದಕ್ಕೆ? ಇಲ್ಲ ಅಂತಂದ್ರೆ ನಾನು ಇಷ್ಟು ವರ್ಷಕ್ಕೆ ನಾನೇ ಆಶೀರ್ವಾದ ಮಾಡ್ಕೋತಿದ್ದೆ. ಆ ಮಗು ಏನೋ ನನಗೆ ಹೊಡ್ತಿತ್ತು. ರಾಮು ಕಿಚನ್ ಅಲ್ಲಿ ಚಿಕ್ಕ ಸೊಸೆಗೋಸ್ಕರ ಆಹಾರವನ್ನು ತಟ್ಟೆಲ್ ಬಡ್ಸ್ಕೊತಾ ಇರ್ತಾನೆ. ಆಗ ದೊಡ್ಡ ಸೊಸೆ ಹೋಗಿ ಅವನ್ನ ಬೈತಾಳೆ. ಏನ್ ಮಾಡ್ತಿದ್ಯಾ ರಾಮು? ಬೆಳಗಿನ 1 ಗ್ಲಾಸ್ ಟೀ ಕೇಳ್ತಿದೀನಿ, ಕೊಡಕ್ಕಾಗಿಲ್ಲ. ಇವಾಗ ಆ ಅಮ್ಮನ್ಗೆ ಊಟ ತಗೊಂಡ್ ಹೋಗ್ತಿದ್ಯಾ? ನಾನೇ ಹೇಳಿದ್ದು ರಾಮುಗೆ ಚಿಕ್ಕ ಸೊಸೆಗೆ ಊಟ ಬಡಿಸು ಅಂತ. ನೀನ್ ಯಾಕೆ ಮುಖ ಈ ತರ ಸಿಂಡ್ರಿಸ್ಕೊಂಡ್ ತಿರುಗ್ತಿದ್ಯಾ? ಬೆಳಗಿನ ನೋಡ್ತಿದ್ದೀನಿ. ಗೌರಿಗೆ ಆಶೀರ್ವಾದ ಮಾಡು ಅಂದ್ರೂ ಮಾಡಿಲ್ಲ. ಏನೇನೋ ತಪ್ಪಾಗಿ ಮಾದ್ಬಿಟ್ಟು ಬಂದ್ಬಿಟ್ಟೆ. ನಾನೆಲ್ಲ ನೋಡ್ತಿದ್ದೆ. ನೋಡಮ್ಮ, ಇಷ್ಟು ವರ್ಷದ ನಂತರ ಈ ಮನೇಲೊಂದು ಸಂತೋಷದ ವಿಷಯ ನಡೆದಿದೆ ಅರ್ಥ. ಅದನ್ನ ಸುಮ್ನೆ ಕೇಳಿಸ್ಬೇಡ. ನಿನ್ ಕೆಲ್ಸ ನೋಡ್ಕೊ. ಅವ್ರ ಅತ್ತೆ ಏನ್ ಮಾತಾಡಿದ್ರು ಅವಳದನ್ನ ತಲೆಗೆ ಹಾಕೊಳ್ಳೋದಿಲ್ಲ. ಅವತ್ತಿಂದ ಚಿಕ್ಕ ಸೊಸೆನ ಯಾರೆಲ್ಲ ಚೆನ್ನಾಗಿ ನೋಡ್ಕೋತಾಳೋ ಅವಾಗ ಅವಳಿಗೆ ಹೊಟ್ಟೆ ಉರಿಯತ್ತೆ. ಅಯ್ಯೋ ಅತ್ತೆ, ಸಾಕತ್ತೆ, ತಿನ್ನಕ್ಕಾಗ್ತಿಲ್ಲ. ಸೊಸೆ, ನಿನ್ಗೊಂದ್ ವಿಷಯ ಗೊತ್ತಾ? ನಾನ್ ಪ್ರೆಗ್ನೆಂಟ್ ಆಗಿದ್ದಾಗ ನಾನು ನಿನ್ಗಿಂತ ಜಾಸ್ತಿ ತಿಂತಿದ್ದೆ. ಅವಾಗ ಅಲ್ವಾ ನಮ್ಮ ಹೊಟ್ಟೆಲಿರುವ ಮಗು ಚೆನ್ನಾಗಿರೋದು. ಆದ್ರಿಂದ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬೇಕಮ್ಮ. ಈ ಫ್ರೂಟ್ಸ್ ಬೇಗ ಫಿನಿಶ್ ಮಾಡು, ಆಮೇಲೆ ನಿಂಗೆ ಹಲ್ವಾ ಮಾಡ್ಕೊಡ್ತೀನಿ. ಆಮೇಲೆ ಟೈಮ್ಗೆ ಹಾಲು ಕುಡಿ, ಮರ್ತೋಗ್ಬೇಡ. ಮತ್ತೆ ಟೈಮ್ಗೆ ಕೊಟ್ಟಿರೋ ಮೆಡಿಸಿನ್ಸ್ ಕೂಡ ಹಾಕ್ಕೋಬೇಕು ಮಗು, ಆಯ್ತಾ? ಹಾ ಅತ್ತೆ. ಅಮ್ಮ ಸೊಸೆ, ನಿನಗೆ 7ನೇ ತಿಂಗಳು ಯಾವಾಗ ಬರುತ್ತೆ ಹೇಳಮ್ಮ? ಯಾಕಂದ್ರೆ ನಿನ್ಗೆ ಶ್ರೀಮಂತ ಮಾಡ್ಬೇಕು ಅಲ್ವಾ. ನಿನ್ನೆಯಿಂದ 7ನೇ ತಿಂಗಳು ಶುರು ಆಗ್ಬಿಡ್ತತೆ. ಹೌದಾ? ಹಾಗಾದ್ರೆ ನಾನು ಈ ಶ್ರೀಮಂತದ ಬಗ್ಗೆ ಮನೇಲಿ ಎಲ್ಲರ ಹತ್ರ ಮಾತಾಡ್ತೀನಿ ಆಯ್ತಾ. ತುಂಬಾ ಕೆಲ್ಸ ಇರುತ್ತೆ. ಹಂಗಂತ ಹೇಳಿ ಶ್ರೀಮಂತದ ಬಗ್ಗೆ ಅವ್ರ ಗಂಡ ಹತ್ರ ಮಾತಾಡ್ತಾಳೆ. ಆಮೇಲೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಈ ಶ್ರೀಮಂತ ಎಲ್ಲಾರನ್ನೂ ಕರೆದು ಮಾಡ್ಬೇಕು ಅಂತ ಅವ್ರು ಅನ್ಕೋತಾರೆ. ಅಮ್ಮ ಇಲ್ ನೋಡಮ್ಮ, ಅತ್ತಿಗೆಗೋಸ್ಕರ ನಾನು ಈ ಡ್ರೆಸ್ ತಗೊಂಬಂದೆ. ಚೆನ್ನಾಗಿದೆ ಅಲ್ವಾ? ಇವಾಗೆಲ್ಲ ಲಾಂಗ್ ಡ್ರೆಸ್ ಫ್ಯಾಷನ್ ಅಮ್ಮ. ಮತ್ತೆ ಹೊಟ್ಟೆ ಕೂಡ ಆರಾಮಾಗಿರುತ್ತೆ. ಆಹಾ, ನನ್ನ ಮಗಳು ಎಷ್ಟು ಬುದ್ಧಿವಂತಳು. ಬುದ್ಧಿವಂತಂತೂ ಆಗ್ಬೇಕಲ್ವಾ. ಮಗು ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಏಕೆ ಕ್ಲೀನ್ ಮಾಡ್ತಾಳಲ್ಲ. ಆಮೇಲೆ ಅವನು ಈ ತರ ಚುಡಾಯಿಸಿದ ತಕ್ಷಣ, ಅಮ್ಮ ನಾವು ಡೈಪರ್ ಹಾಕ್ಬಿಡೋಣ, ಆಗ ಸುಸುಪಾಟಿ ಏನು ಮಾಡಲ್ಲ ಅಲ್ವಾ. ಆ ಮೊಮ್ಮಗುವಿನ ಮೂತ್ರ ತಾತನಿಗಂತೂ ಯಾವಾಗ್ಲೂ ಇದ್ದಿದ್ದೆ. ನಾನು ಅವನಿಗೆ ಹೇಳ್ತೀನಿ, ನೀನ್ ಮಾಡೋದಾದ್ರೆ ನನ್ ಬಟ್ಟೆ ಮೇಲೆ ಮಾಡೋ ಅಂತ. ಆಗ ನೀಲಂ ಎಲ್ಲರಿಗೂ ತುಂಬಾನೇ ನೋವಾಗುವಂತ ಮಾತನ್ನ ಹೇಳ್ಬಿಡ್ತಾಳೆ. ಹುಟ್ಟೆ ಇಲ್ಲ ಮೊಮ್ಮಗಳು ಹೆಂಗ್ ಗೊತ್ತಾಗತ್ತೆ? ಅಷ್ಟೊತ್ತಿಗೆ ತುಂಬಾ ಆಡ್ತಿದ್ದೀರಾ. ನೀಲಂ ಆತರ ಮಾತಾಡೋಷ್ಟೊತ್ತಿಗೆ ಅವ್ರ ಗಂಡನಿಗೆ ತುಂಬಾನೇ ಕೋಪ ಬರತ್ತೆ. ಆಮೇಲೆ ಒಡೆಯಕ್ ಹೋಗ್ತಾನೆ. ಆಗ ಅವ್ರ ಮಾಮ ಅವ್ರನ್ನ ತಡಿತಾರೆ.
ಏನಂದೆ ಅರುಣ್ ಮಗನೇ? ನೀಲಮ್, ಈ ಕಾರಣದಿಂದ ನಮ್ಗೆ ಇವತ್ತು ಮಕ್ಕಳಾಗಿಲ್ಲ, ಯಾಕಂದ್ರೆ ನಿನ್ನಿಂದ ಬೇರೆಯವ್ರ ಖುಷಿ ಹಾಳಾಗ್ತಾ ಇದೆ. ಎಲ್ಲರೂ ನಗ್ನಗ್ತಾ ಇದ್ದವ್ರು ಇವಾಗ ತುಂಬಾ ಸಪ್ಪಗಾಗ್ಬಿಡ್ತಾರೆ. ಸರಿ ಸರಿ, ನಿಮ್ ಸಪ್ಪಗಿರುವ ಮುಖವನ್ನು ನಗ್ನಗ್ತಾ ಬದಲಾಯಿಸ್ಕೊಳ್ಳಿ. ನಮ್ಮ ಕುಟುಂಬದಲ್ಲಿ ಮೊದಲನೇ ಮಗು ಹುಟ್ಟಿದೆ, ನಾವ್ ಈ ತರ ಇರಬಾರ್ದು. ಏನೇನ್ ಮಾಡ್ಬೇಕು ಅನ್ಕೊಂಡಿದೀರೋ ಎಲ್ಲಾ ಕೆಲ್ಸ ಇವತ್ತೇ ಮುಗಿಸ್ಕೊಳ್ಳಿ. ನಾಳೆ ನಮ್ಮ ಕಪೂರ್ ಕುಟುಂಬಕ್ಕೆ ತುಂಬಾ ಸಂತೋಷವಾದ ದಿನ. ಮಾರನೇ ದಿನಕ್ಕೆ ಏನೇನ್ ರೆಡಿ ಮಾಡ್ಕೋಬೇಕು ಎಲ್ಲರೂ ಅವ್ರವ್ರ ಕೆಲಸ ನೋಡ್ಕೋತಿರ್ತಾರೆ. ಆದ್ರೆ ದೊಡ್ಡ ಸೊಸೆಗೆ ಮಾತ್ರ ಅವ್ರ ಗಂಡ ಬೈದಿದ್ದು ಅವಳಿಗೆ ತಡ್ಕೊಳಕ್ಕಾಗಲ್ಲ. ಅದ್ರಿಂದ ಚಿಕ್ಕ ಸೊಸೆಗೆ ಹಾಲಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಬಿಡಣ ಅಂತ ಅವಳು ಹೋಗ್ತಾ ಇರ್ತಾಳೆ. ಆಗ ಚಿಕ್ಕ ಸೊಸೆ ಮತ್ತು ಮೈದಾ ಮಾತಾಡ್ಕೊಳ್ಳೋದನ್ನ ಅವಳು ಕೇಳ್ತಾಳೆ. ಏನ್ ಮಾತಾಡ್ತಾ ಇದೀಯ ಗೌರಿ? ನಿನ್ ಮೊದಲನೇ ಮಗುನ ಗೌರಿ ಕೊಡ್ತೀಯಾ? ಯಾಕೆ? ನೋಡ್ರಿ, ಯಾಕಂತಂದ್ರೆ ಅವರೇ ಈ ಮನೇನ ದೊಡ್ಡ ಸೊಸೆ. ಅವರು ತುಂಬಾ ವರ್ಷದಿಂದ ಎಲ್ಲರೂ ಬೈತಾ ಇರೋದನ್ನೆಲ್ಲ ಕೇಳಿಸ್ಕೋತಿದ್ದಾರೆ ಅಲ್ವಾ ಪಾಪ. ಅದರಿಂದ ಬೇಜಾರಾಗಿದ್ದಾರೆ. ಅದರಿಂದನೇ ಅವ್ರು ಈ ತರ ತಪ್ಪಾಗಿ ನಡ್ಕೋತಿದ್ದಾರೆ ಹೊರತು ಅವ್ರು ತುಂಬಾನೇ ಒಳ್ಳೆಯವರು. ಅಕ್ಕನ್ ಮಗುನೇ ಈ ಮನೆಗೆ ಮೊದಲನೇ ಮಗುವಾಗಿರ್ಬೇಕು, ಅವ್ರನ್ನ ಕೂಡ ಅಮ್ಮ ಅಂತ ಕರಿಬೇಕು ಅಂತ ಯೋಚನೆ ಮಾಡ್ತಾಳೆ. ಮಗು ಹುಟ್ಟಿದ ತಕ್ಷಣ ನಾನು ಖಂಡಿತ ಅವ್ರ ಕೈಯಲ್ಲೇ ಮಗುನ ಕೊಡ್ತೀನಿ. ಅವ್ರ ಮಗುನೇ ಈ ಮನೆಯ ಮೊದಲನೇ ಮಗುವಾಗಿರ್ಬೇಕು. ಅವಳ ಮಾತನ್ನು ಕೇಳಿದ ತಕ್ಷಣ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಏನ್ ಮಾತಾಡೋದು ಗೊತ್ತಿಲ್ಲದೆ ಅವ್ರು ಅಲ್ಲಿಂದ ಬೇಗ ಬೇಗ ಅವಳ ರೂಮ್ಗೆ ಓಡೋಗ್ಬಿಡ್ತಾಳೆ. ತುಂಬಾ ಅಳ್ತಾಳೆ ಅವಳು ಮಾಡಿರೋ ತಪ್ಪು ಎಲ್ಲ ಈ ಪಶ್ಚಾತ್ತಾಪದ ರೂಪದಲ್ಲಿ ಅವ್ರ ಕಣ್ಣೀರಾಗಿ ಆಚೆ ಬರ್ತಿತ್ತು. ಮಾರನೇ ದಿನ ತುಂಬಾ ಸಂತೋಷವಾಗಿರ್ತಾರೆ. ಅವಳು ಬದಲಾಗಿರೋದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಆಮೇಲೆ ಆ ಶ್ರೀಮಂತದ ಫಂಕ್ಷನ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಎಲ್ಲರೂ ಕಾಯ್ತಿರುವ ಆ ದಿನ ಕೂಡ ಬಂದ್ಬಿಡ್ತು. ಅವ್ರಿಗೋಸ್ಕರ ಒಂದು ಚಿಕ್ಕ ಮಗುನು ಅವ್ರ ಮನೇಲಿ ಹುಟ್ಟತ್ತೆ. ಅತ್ತೆ, ನಾನು ನನ್ನ ಮೊದಲನೇ ಮಗುವನ್ನು ನಮ್ಮ ಅಕ್ಕಕ್ಕೆ ಕೊಡ್ಬೇಕಂತ ಅನ್ಕೋತಿದ್ದೀನಿ. ಆಹಾ, ಶಿವಂ ನನಗೆ ಎಲ್ಲ ವಿಷಯ ಹೇಳ್ದಮ್ಮ. ನೀನ್ ತಗೊಂಡಿರುವ ನಿರ್ಣಯ ತುಂಬಾ ತುಂಬಾ ಒಳ್ಳೆ ನಿರ್ಣಯ. ನಂಗೆ ತುಂಬಾ ಪ್ರೌಡ್ ಆಗಿದೆ. ಗೌರಿ, ನಾನು ಈ ಮಗುಗೆ ಪ್ರೀತಿನ ಕೊಡ್ತೀನಿ ಅನ್ಕೋತಿದ್ಯಾ? ನಾನು ಈ ಮಗುನ ಚೆನ್ನಾಗಿ ನೋಡ್ಕೋತೀನಿ ಅಂತ ನೀನ್ ಅನ್ಕೋತೀಯಾ? ಖಂಡಿತ ನೀನ್ ಆ ಮಗುಗೆ ದೊಡ್ಡಮ್ಮ. ನೀನ್ ಆ ಮಗುನ ತುಂಬಾ ಚೆನ್ನಾಗಿ ನೋಡ್ಕೋತೀಯ ಅಂತ ನಮ್ಮೆಲ್ಲರಿಗೂ ನಂಬಿಕೆ ಇದೆ ತಾಯಿ. ದೊಡ್ಡಮ್ಮ ದೊಡ್ಡಮ್ಮ, ಈ ಮಗುಗೆ ನಾನು ದೊಡ್ಡಮ್ಮನ? ನನ್ನ ಬಂಗಾರ, ನನ್ನ ಬಂಗಾರಿ. ನೀಲಂ ಮಗುನ ಕೈಯಲ್ಲಿ ಎತ್ಕೊಂಡಂಗೆ ಹಪ್ಕೊಂಡು ತುಂಬಾನೇ ಪ್ರೀತಿ ಮಾಡ್ತಾಳೆ. ಆಮೇಲೆ ನಾಮಕರಣದ ದಿನ ಮಗುವನ್ನು ಗೌರಿ ನೀಲಂ ಹತ್ರನೇ ಕೊಟ್ಬಿಟ್ಟಿದ್ಲು, ದೊಡ್ಡಮ್ಮನ ಮಾಡಿಲಲ್ಲಿ. ಶಿವಂ ಮತ್ತೆ ನೀಲಂಗೆ ಅವರು ದೊಡ್ಡಮ್ಮ ದೊಡ್ಡಪ್ಪ ಅಂತ ಪದವಿ ಕೊಟ್ಟಿದ್ರು. ಮತ್ತೆ ಆ ಮನೆಯ ಮೊದಲನೇ ಮಗು ಈಗ ಅವರಿಬ್ಬರ ಮಡಿಲಲ್ಲಿ ಇತ್ತು. ಅವತ್ತಿಂದ ಅವರೆಲ್ಲರೂ ತುಂಬಾನೇ ಕಲಿತು ಮೆಲಿತು ತುಂಬಾ ಸಂತೋಷವಾಗಿದ್ರು. ಆರ್ತಿ, ಈ ಮದುವೆಯಿಂದ ಖುಷಿ ಇದೆಯಲ್ಲ? ರೀ ರೀ ಹೌದು. ನಿನಗೆ ಗೊತ್ತಾ, ನಿನ್ನ ಮೊದಲನೇ ಸರಿ ನೋಡಿದಾಗನೇ ನನಗೆ ತುಂಬಾ ಖುಷಿಯಾಗಿತ್ತು. ನೀನು ನನ್ನವಳು ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತೆ ಅಪ್ಪ ಅಮ್ಮನೂ ಕೂಡ ಹಾಗೇ ಮಾಡಿಬಿಟ್ರು ನೋಡೀಗ. ಮತ್ತೆ ನಿನ್ನ ಅಪ್ಪ ಅಮ್ಮನಿಗೂ ಇಷ್ಟ ಆದೆ. ಮತ್ತೆ ನಿನಗೂನು ನಾನು ಇಷ್ಟ ಅಂತ ಕೇಳಿದ್ರು ತಾನೇ? ಹಾ, ಇಲ್ಲ ರೀ. ಅರೆ, ಇದೇನು ಮದುವೆ ಯಾರಾಗ್ತಾರೋ ಅವರನ್ನ ಕೇಳಬೇಕಲ್ವಾ? ರೀ, ನಮ್ಮೂರಲ್ಲಿ ಹುಡ್ಗಿರ್ನ ಇದೆಲ್ಲ ಕೇಳೋದಿಲ್ಲ. ಇದು ತಪ್ಪಲ್ವಾ? ನಾನ್ ನಿಮ್ಮನ್ನ ಸರಿಯಾಗಿ ನೋಡೂ ಇರ್ಲಿಲ್ಲ. ಒಂದೇ ಸಲ ಮಾತ್ರ ನೋಡಿದಷ್ಟೆ. ಅರೆ, ನೀನು ನನ್ನ ಎದುರಿಗೆ ಕುತ್ಕೊಂಡಿದ್ದೆ ಅಲ್ವಾ? ನೀವು ಕೂತಿದ್ರಿ, ಬಟ್ ನಾನು ತಲೆ ಎತ್ತಿ ನಿಮ್ಮನ್ನ ನೋಡೋ ಅಷ್ಟು ಧೈರ್ಯ ನನ್ಗಿಲ್ಲ. ಆಯ್ತು, ನೋಡೀಗ ಇನ್ನು ನನ್ನ ಮುಖನೇ ನೋಡ್ಬೇಕಲ್ವಾ? ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ. ನಮ್ಮ ಮದುವೆ ಆಯ್ತಲ್ವಾ? ಆರ್ತಿ ಒಂದು ಚಿಕ್ಕ ಊರಲ್ಲಿ ಹುಟ್ಟಿ ಬೆಳೆದವಳು. ಸೂರಜ್ಪುರ್ ಎಂಬುವ ಪಕ್ಕದ ಊರಿಗೆ ಅವಳನ್ನ ಮದ್ವೆ ಮಾಡಿ ಕಳಿಸ್ತಾರೆ. ಅವಳ ಗಂಡ ತುಂಬಾನೇ ಒಳ್ಳೆಯವನು. ಅವನ ಹೆಸರು ಅನಿಲ್. ಅರೆ ವಾ, ಇದನ್ ಯಾರ್ ಮಾಡಿದ್ದು? ಯಾಕಪ್ಪ, ಏನಾಯ್ತು? ಯಾಕಂಗ್ ಕೇಳ್ತಿದೀಯಾ? ಇದು ನಿನ್ನ ಕೈ ಟೇಸ್ಟ್ ಅಲ್ಲ. ಇದು ಅತ್ತಿಗೆ ಮಾಡಿರೋದು. ಅದೇನೆ, ಎಷ್ಟು ಚೆನ್ನಾಗಾಗಿದೆ ಪರೋಟ. ಹಾ, ಸ್ನಾನ ಮಾಡಕ್ ಹೋಗವ್ರೆ, ಬರ್ತಾರೆ. ಅದಕ್ಕೆ ನನಗಂತೂ ತುಂಬಾ ಖುಷಿ ಆಯ್ತು ನೀವು ಅಣ್ಣನ್ ಜೊತೆಗಿರೋದು. ನೀನ್ ಯಾಕಂಗ್ ಕೇಳ್ತಿದ್ಯಾ? ಅರೆ, ನಿಮಗ್ ಗೊತ್ತಿಲ್ಲ ಎಷ್ಟು ಪಾಪದವ್ರು ಇವ್ರು ಅಂತ. ನಾನ್ ಅಂದ್ಕೊಂಡಿದ್ದೆ ಇವ್ರು ಮದ್ವೆನೇ ಆಗೋದಿಲ್ಲ ಅಂತ. ಆದ್ರೆ ನೋಡು, ನಿಮ್ಮಂತ ಒಳ್ಳೆ ಹುಡುಗಿ ಮದ್ವೆ ಆಗಿ ಬಂದ್ರು. ಲತಾ ಮತ್ತೆ ಆರ್ಯ ಅವರ ಮನೆ ಹೀಗೆ ಇರ್ತಿತ್ತು. ದೊಡ್ಡ ಮಗ ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರ್ತಾನೋ, ಚಿಕ್ಕ ಮಗನಂತೂ ಅದಕ್ಕೆ ವಿರುದ್ಧವಾಗಿ ಇರ್ತಾನೆ. ಸ್ವಲ್ಪ ಸ್ವಲ್ಪ ಆರ್ತಿ ಆ ಮನೆಯಲ್ಲಿರೋರು ಎಲ್ಲರ ಮನಸ್ಸನ್ನು ಗೆಲ್ತಾಳೆ. ಸುನಿಲ್ ಮತ್ತೆ ಅವಳು ಕೂಡ ತುಂಬಾನೇ ಚೆನ್ನಾಗಿ ಇರ್ತಿದ್ರು. ಸುನಿಲ್ ಅಣ್ಣ, ತಿನ್ನಕ್ಕೇನ್ ಬೇಕು ಹೇಳಿ? ಹಾ, ನೀವ್ ನನ್ನ ಹತ್ರ ಕೇಳ್ತಿದ್ದೀರಾ? ಹಾ, ಮನೇಲಿ ಯಾವಾಗ್ಲೂ ದೊಡ್ಡವ್ರನ್ನ ಕೇಳ್ತೀನಿ ಬಿಡಿ. ಇವತ್ತೊಂದಿನ ಮನೇಲಿರೋ ಚಿಕ್ಕ ಹುಡುಗನ್ನ ಕೇಳಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ದೇವ್ರಾಣೆ, ಎಲ್ರಿಗೂ ಈಗ ಗೊತ್ತಾಯ್ತು ನೀವು ಎಷ್ಟು ಒಳ್ಳೆಯವರು ಅಂತ. ಇಲ್ಲಾಂದ್ರೆ ಯಾರ್ ಕೇಳ್ತಾರ ನನ್ನನ್ನ?
ನನಗೊಂದು ವಿಷಯ ಮಾತಾಡ್ಬೇಕಿತ್ತು ಅದ್ಗೆ. ಹಾ ಹೇಳಿ ಅಣ್ಣ. ಇಲ್ಲಲ್ಲ ಅದ್ಗೆ, ಯಾರಿಗಾದ್ರೂ ಕೇಳಿದ್ರೆ ಅವರು ಗಲಾಟೆ ಮಾಡ್ತಾರೆ. ಅದಕ್ಕೆ ಎಲ್ಲ ಕೆಲ್ಸ ಮುಗಿಸಿ ಟೆರೆಸ್ ಮೇಲ್ ಬನ್ನಿ ನೀವು. ಸರಿ ಬರ್ತೀನಿ. ಹಂಗಂತೇಳಿ ಸುನಿಲ್ ಮಾಡಿ ಮೇಲೆ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆರ್ತಿ ಕೂಡ ಮೇಲೆ ಹೋಗ್ತಾಳೆ. ವಾವ್, ಈ ಮಾಡಿ ಮೇಲೆ ಎಷ್ಟು ಚೆನ್ನಾಗಿದೆ ಅಲ್ವಾ, ವಾತಾವರಣ ತುಂಬಾ ಚೆನ್ನಾಗಿದೆ. ನಿಮಗೀ ವೆದರ್ದು ಬಿದ್ದಿದೆ, ನನ್ನ ಜೀವನದಲ್ಲಿ ಪ್ರಳಯ ಬರುತ್ತೆ. ನನ್ನನ್ನ ಕೇಳಿ. ನಂಗೇನ್ ಅರ್ಥ ಆಗ್ತಿಲ್ಲ ಅಣ್ಣ. ಅದ್ಗೆ ಕಮಲಾಪುರ್ ಅನ್ನೋ ಊರಿನ ಹುಡುಗಿ ರಿತು ಇದ್ದಾಳೆ. ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ. ಅರೇ, ಏನ್ ಮಾತಾಡ್ತಿದ್ದೀರಾ ಅಣ್ಣ ನೀವು? ಲವ್ ಮ್ಯಾರೇಜ್ ಮಾಡ್ಕೋತೀರಾ? ಲವ್ ಮ್ಯಾರೇಜು? ಹೌದದ್ಗೆ. ಮತ್ತೆ ಅವಳನ್ನ ಹುಡುಗ ನೋಡಕ್ಕೆ ತುಂಬಾ ಜನ ಬರ್ತಿದ್ದಾರೆ. ಮತ್ತೆ ಅವಳನ್ನ ಮದುವೆ ಮಾಡಿಸ್ತಾರೆ. ಅವಳಿಗೂ ಟೆನ್ಷನ್ ಆಗ್ತಿದೆ, ನನ್ಗೂ ಕೂಡ. ಸರಿ, ನಾನು ಟ್ರೈ ಮಾಡ್ತೀನಿ. ಸುನಿಲೇನೋ ಅತ್ತಿಗೆಗೆ ಒಂದು ದೊಡ್ಡ ಕೆಲ್ಸಾನೇ ಕೊಟ್ಬಿಡ್ತಾನೆ. ಆಮೇಲೆ ಮನೆ ಸೊಸೆ ಅಂತೂ ಹೆಂಗೋ ಆ ವಿಷಯನ ಒಪ್ಪಿಸ್ತಾಳೆ. ಕೊನೆಗೆ ಅವನ ಮದುವೆ ರಿತು ಜೊತೆ ಆಗತ್ತೆ. ರಿತು ಅಂತೂ ಚೆನ್ನಾಗ್ ದುಡ್ಡಿರೋರ್ ಮಗಳು. ಏನತ್ತೆ, ಒಲೆಯೆಲ್ಲ ಅಡ್ಗೆ ಮಾಡ್ತೀರಾ ನೀವು? ಹೌದಮ್ಮ. ಏನತ್ತೆ, ಈ ಕಾಲದಲ್ಲಿ ಯಾರಾದ್ರೂ ಒಲೆಯೆಲ್ಲ ಅಡ್ಗೆ ಮಾಡ್ತಾರಾ? ನಾನ್ ಮಾಡ್ತೀನಿ, ನಿಮ್ಮ ಅಕ್ಕ ಮಾಡ್ತಾಳೆ, ಮತ್ತೆ ಈ ಊರಲ್ಲಿರೋ ಹೆಂಗಸರೆಲ್ಲರೂ ಒಲೆಯೆಲ್ಲ ಅಡ್ಗೆ ಮಾಡ್ತಾರೆ. ಅತ್ತೆ, ಗ್ಯಾಸ್ ತಗೋಬೋದಲ್ವಾ? ಚೆನ್ನಾಗಿ ಅಡ್ಗೆ ಬೇಗ ಆಗತ್ತೆ. ಅದು ಮಾತ್ರ ಅಲ್ಲದೆ ಈ ಹೊಗೆ ಮತ್ತೆ ಇದು ಕಷ್ಟ ಇರೋದಿಲ್ಲ ಅಲ್ವಾ? ಹಾ, ನನಗೆ ಗೊತ್ತಿದೆ. ಆದ್ರೆ ಅದರಲ್ಲಿ ರೊಟ್ಟಿ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಏನು? ಹಂಗಲ್ಲ, ಏನೂ ಇಲ್ಲ. ಇನ್ಮೇಲೆ ನಾವು ಹಂಗೆ ಮಾಡೋಣ. ಇನ್ಮೇಲೆ ಗ್ಯಾಸ್ ಅಲ್ಲೇ ಅಡ್ಗೆ ಮಾಡೋಣ ಅತ್ತೆ, ಸರಿನಾ? ಸರಿ ಅಮ್ಮ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಮಾಡೋಣ. ವಯಸ್ಸು ಮತ್ತೆ ಸಂಪತ್ತಲ್ಲಿ ಕಡಿಮೆ ಇರೋದ್ರಿಂದ ರಿತು ಯಾವಾಗ್ಲೂ ದೊಡ್ಡ ಸೊಸೆಗೇನೆ ಎಲ್ಲ ಕೆಲ್ಸಾನು ಹೇಳ್ತಾ ಇದ್ಲು. ಮನೇಲಿ ಏನ್ ಸಮಸ್ಯೆ ಬೇಡ ಅಂತ ಆರ್ತಿ ಅನ್ಕೊಂಡು ಅವಳು ಏನೂ ಅಂತಿರ್ಲಿಲ್ಲ. ಇದೇ ತರ ಒಂದಿನ ಸ್ವಲ್ಪ ಅತ್ತೆಗೂ ಅವ್ರ ಅಕ್ಕನಿಗೂ ಅವಳು ಗ್ಯಾಸಲ್ಲಿ ಅಡ್ಗೆ ಮಾಡೋದ್ ಹೇಳ್ಕೊಡ್ತಾಳೆ. ಒಂದಿನ ದೊಡ್ಡ ಸೊಸೆ ಕುಕ್ಕರ್ನ ಎತ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಸಡನ್ ಆಗಿ ಅವಳ ಕೈಯಿಂದ ಕುಕ್ಕರ್ ಸ್ಲಿಪ್ ಆಗಿ ಗ್ಯಾಸ್ ಮೇಲೆ ಬಿದ್ದು ಗ್ಯಾಸ್ ಒಡೆದೋಗ್ಬಿಡುತ್ತೆ. ಅಯ್ಯೋ, ಏನ್ ಮಾಡಿದ್ಯಾ? ಒಲೆಯಲ್ಲಿ ಕೆಲಸ ಮಾಡ್ತಿದ್ಯಾ ಅಲ್ವಾ ಪಾಪ ಅಂತ ಗ್ಯಾಸಲ್ಲಿ ಮಾಡಕ್ ಹೇಳ್ಕೊಟ್ರೆ ಹೆಂಗ್ ಮಾಡಿದ್ಯಾ ನೋಡು. ಯಾಕೆ ಹಂಗ್ ಮಾತಾಡ್ತಿದ್ಯಾ ಅಮ್ಮ? ಗೊತ್ತಿಲ್ದೆ ಆಗಿದ್ದು ಅಷ್ಟೇ ಅಲ್ವಾ? ಮತ್ತೆ ನಾನು ಈ ಮನೆಯ ದೊಡ್ಡ ಸೊಸೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಆಯ್ತಾ? ನಿನಗೆ ಮರ್ಯಾದಿನಾ? ನನ್ ಕೋಪ ಬರುತ್ತಾ ಇಲ್ವಾ? ಇದೆಷ್ಟು ಕಾಸ್ಟ್ಲಿ ಗೊತ್ತಾ? ನಮ್ಮಪ್ಪ ನನ್ಗೋಸ್ಕರ ಇಸ್ಕೊಟ್ಟು ಕಳ್ಸಿದ್ದು. ಇದೆಷ್ಟು ಕಾಸ್ಟ್ಲಿ ಅಂತ ತಿಳ್ಕೊಬೇಕಂತ ನನ್ಗಿಲ್ಲ, ಬೇಡ ನಂಗೆ. ತಿಳ್ಕೊತಾಳಂತೆ. ತಿಳ್ಕೊಂಡ್ರೆ ಮಾತ್ರ ಏನ್ ತಗೊಂಡ್ ಬರತ್ತಾ? ದುಡ್ಡಿರ್ಬೇಕು ಮತ್ತೆ ಅಂತಸ್ತಿರ್ಬೇಕು, ಇದೆಲ್ಲ ತಿಳ್ಕೊಳ್ಳೋದಕ್ಕೆ. ನನ್ ಗ್ಯಾಸು ನನ್ ಫ್ರಿಜ್ನ ನೀನ್ ಮುಟ್ಬೇಡ ಆಯ್ತಾ? ಆಯ್ತು, ಖಂಡಿತ ನಾನು ಅದೆಲ್ಲ ಮುಟ್ಟಲ್ಲ ರಿತು, ಆಯ್ತಾ? ಪಾಪ ಅವಳು ತುಂಬಾನೇ ಹರ್ಟ್ ಆಗಿರ್ತಾಳೆ. ಆದ್ರೂ ಅವಳು ಏನೂ ಮಾತಾಡೋದಿಲ್ಲ. ಆಮೇಲೆ ಸಾಯಂಕಾಲ ಆದ ನಂತರ ಅವರ ಗಂಡ ಮನೆಗೆ ಬರ್ತಾರೆ. ಆಗ ಅವ್ರ ಗಂಡನ್ನ ಕರ್ಕೊಂಡು ಹೋಗ್ತಾಳೆ ಮತ್ತೆ ನಡೆದ ವಿಷಯವನ್ನು ಹೇಳ್ತಾಳೆ. ಇದು ತುಂಬಾ ತಪ್ಪಾಗಿದೆ ನಿನ್ ಜೊತೆ. ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಇಲ್ಲ ರೀ, ಬಿಡ್ರಿ. ಅತ್ತೆ ಪೂರ್ತಿಯಾಗಿ ಅವಳ ಮಾತನ್ನೇ ನಂಬ್ತಾರೆ. ಮತ್ತೆ ಅವಳಿಗೂ ದುಡ್ಡಿದೆ ಅಂತ ಅಹಂಕಾರ ಬೇರೆ ಅಷ್ಟೇ. ಇನ್ಮೇಲೆ ಇಲ್ಲೇ ನಾನು ಅಡುಗೆ ಮಾಡ್ತೀನಿ, ನಾವಿಬ್ರು ಇಲ್ಲೇ ತಿನ್ನೋಣ ರೀ, ಆಯ್ತಾ? ಸರಿ ಆರ್ತಿ, ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡೋಣ. ಆಯ್ತಾ? 2 ದಿನ ಮಳೆ ಬರ್ತಾನೆ ಇರುತ್ತೆ. ಮಳೆ ನಿಲ್ಲೋದೇ ಇಲ್ಲ. ಅದರ ಕಾರಣ ಪೂರ್ತಿ ಊರೆಲ್ಲ ಈ ನೀರು ತುಂಬೋಗ್ಬಿಟ್ಟಿರುತ್ತೆ. ನೋಡ್ತಿದ್ದಂಗ್ಲೆ ಈ ಮಳೆ ಪ್ರವಾಹ ಆಗ್ಬಿಡುತ್ತೆ. ಅರೇ ರಿತು, ಇಲ್ಲಿ ನೋಡು, ಪೂರ್ತಿಯಾಗಿ ಮಳೆ ನೀರ್ ಬಂದ್ಬಿಟ್ಟಿದೆ. ಹೌದತ್ತೆ, ಏನ್ ಮಾಡೋದು ಅರ್ಥ ಆಗ್ತಿಲ್ಲ ಅಲ್ವಾ? ಮೊದಲು ಕಿಚನ್ ಇಂದ ಹೋಗಿರುವ ಗ್ಯಾಸ್ ಅನ್ನ ಎತ್ಕೊಂಡೋಗಿ ಮೇಲೆ ಇಟ್ಬಿಡೋಣ. ಅವಳ ಕಿಚನ್ ಅಲ್ಲಿ ಇಡೋಣ. ಅವಳು ದೊಡ್ಡ ಸೊಸೆ ಏನು ಅನ್ನೋದಿಲ್ಲ, ಅರ್ಥ ಆಯ್ತಾ? ಮೊದ್ಲ ಕೆಲ್ಸ ಮಾಡು. ಭಯ ಪಟ್ಕೊಂಡು ಅವಳು ಗ್ಯಾಸ್ ಅನ್ನ ಕೂಡ ಅಲ್ಲೇ ಬಿಟ್ಬಿಡ್ತಾಳೆ. ಆಮೇಲೆ ಪ್ರಾಣ ಕಾಪಾಡ್ಕೊಳ್ಳೋಕೆ ಮೇಲೆ ಹೊಡ್ತಾಳೆ. ಆಮೇಲೆ ಅಲ್ಲಿ ನೋಡಿದ್ರೆ ಪೂರ್ತಿ ಕುಟುಂಬ ದೊಡ್ಡ ಸೊಸೆಯ ಕಿಚನ್ ಅಲ್ಲಿ ನಿಂತಿರ್ತಾರೆ. ಮಳೆಯಲ್ಲೇ ನಿಂತಿರ್ತಾಳೆ. ಆದ್ರೆ ಆರ್ತಿಯ ಕಿಚನ್ ಒಳಗಡೆ ಬರಕ್ಕೆ ಅವಳಿಗೆ ಧೈರ್ಯ ಇಲ್ಲ. ಜಗಳ ಮಾಡ್ಬೇಕಂದ್ರೆ ಆಮೇಲೆ ಮಾಡ್ಕೋಬಹುದು. ಬನ್ನಿ, ಇವಾಗ ಮಳೆಯಲ್ಲಿ ನಿಂತಿದ್ರೆ ಮತ್ತೆ ಮೈ ಹುಷಾರಿಲ್ದೆ ಆಗತ್ತೆ. ಆಮೇಲೆ ಅವಳು ಮನೆ ಒಳಗಡೆ ಬಂದ್ಬಿಡ್ತಾಳೆ. ಅವ್ರ ಹತ್ರ ಹೋಗಿ ಆರ್ತಿ ಕೇಳ್ತಾಳೆ, ರಾತ್ರಿ ಪರೋಟ ಮತ್ತೆ ಸಾಗು ಮಾಡ್ತಿದ್ದೀನಿ, ನಿಮ್ಗೆ ಬೇರೆ ಬೇಕಾ ಇಲ್ಲ ಅದೇ ತಿಂತೀರಾ? ಆರ್ತಿಯ ಮಾತು ಕೇಳಿದ ತಕ್ಷಣ ಅವಳಿಗೆ ಪಾಪ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಈ ಮಣ್ಣಿನ ಹೋಳೆ ಏನೋ ಅಷ್ಟು ಖರಾಬಲ್ಲ, ಇದ್ರಲ್ಲಿ ಸ್ವಲ್ಪ ಲೇಟ್ ಆಗತ್ತೆ, ಆದ್ರೆ ಅಡಿಗೆ ಚೆನ್ನಾಗಾಗತ್ತೆ. ಅಕ್ಕ, ಇದ್ರಲ್ಲಿ ಅಡ್ಗೆ ಮಾಡೋದ್ ನೀವ್ ನನ್ಗೆ ಹೇಳ್ಕೊಡ್ತೀರಾ? ಯಾಕಂದ್ರೆ ನನ್ನ ಗ್ಯಾಸ್ ಕೆಳಗಡೆನೆ ಇದ್ಬಿಟ್ಟಿದೆ. ರೀತಿಯ ಮಾತು ಕೇಳಿ ಎಲ್ಲರೂ ನಗಕ್ಕೆ ಶುರು ಮಾಡ್ತಾರೆ. ಈಗ ಆರ್ತಿಯ ಈ ಒಂದು ಕಿಚನೆ ಎಲ್ಲರಿಗೂ ತುಂಬಾನೇ ಉಪಯೋಗ ಆಗ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें.
और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।